ಓಲಾ ಸ್ಕೂಟ್ರ್ ಪಾರ್ಕಿಂಗ್ ಮೋಡಲ್ಲಿ ಬಿದ್ದಿದೆ. ಇವಾಗ ಸುಮಾರು ಮಾರ್ಕೆಟ್ನಿಂದ ಒಂದು ಎಷ್ಟು 5 ಕಿಲೋಮೀಟ್ರನ್ನ 5-6 ಕಿಲೋಮೀಟ್ರ್ ಎಳ್ಕೊಂಡು ಬಂದ್ವಿ. ಇದೇ ಥರ ಏನಾಗಿದೆಯೋ ಗೊತ್ತಾಗ್ತಾ ಇಲ್ಲ. ಓಲಾ ಪಾರ್ಕಿಂಗ್ ಮೋಡ್ನಿಂದ ರೈಡಿಂಗ್ ಮೋಡಿಗೆ ಬರ್ತಾನೇ ಇಲ್ಲ ಇದು. ಓಕೆ, ಇನ್ನೂ ಹೇಳ್ಬೇಕಂತಂದರೆ ನಮ್ಮ ಸಿಟಿಯಲ್ಲಿ ಓಲಾ ಸರ್ವಿಸ್ ಸೆಂಟ್ರು ಕ್ಲೋಸ್ ಆಗಿದೆ. ಇನ್ನೇನಿದ್ರೂ ನಾವೇ ಬಿಚ್ಚಿಬಿಟ್ಟು ನೋಡಬೇಕು ಇದನ್ನೆಲ್ಲ. ಇವಾಗ ಸ್ಕೂಟ್ರು ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಬೇಕಿದೆ. ನಾಳೆ ಬೆಳಗ್ಗೆ ಓಪನ್ ಮಾಡಿ ನೋಡ್ಬೇಕು ಏನಾಗಿದೆ ಅಂಥೇಳಿ. ಯಾರಿಗಾದರೂ ಏನಾದರೂ ಸೊಲ್ಯೂಷನ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಬೇಕಾದರೆ ನೋಡ್ಬೋದು ನೀವು, ಸ್ಕ್ರೀನು ಬ್ಲ್ಯಾಂಕ್ ಇದೆ, ಸ್ಕ್ರೀನು ಆನ್ ಆಗೋಲ್ಲ ನನ್ನ ಸ್ಕೂಟ್ರದ್ದು. ಏನಂತಂದರೆ ಇಲ್ಲಿ ನಾನು ಇದು ಟೇಪಿಂಗ್ ಮಾಡ್ಕೊಂಡಿದ್ದೀನಿ. ಸಮ್ ಟೈಮ್ ಬರುತ್ತೆ, ಸಮ್ ಟೈಮ್ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಇದು ಟೇಪಿಂಗ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ಆನ್ ಮಾಡೋದಕ್ಕೆ. ಆಮೇಲೆ ರೈಡಿಂಗ್ ಮೋಡಿಗೆ ಹೋಗ್ತಾ ಇರಲಿಲ್ಲ, ಪಾರ್ಕಿಂಗ್ ಮೋಡಲ್ಲೇ ಇರ್ತಿತ್ತು. ಆಮೇಲೆ ಸ್ಟ್ಯಾಂಡ್ ನೋಡಿದೆ, ಏನಾದರೂ ಹಾಳಾಗಿರ್ಬೋದು ಅಂತೇಳಿ. ಸ್ಟ್ಯಾಂಡ್ ಏನಾಗಿಲ್ಲ, ಸೆನ್ಸರ್ ಕರೆಕ್ಟ್ ಇದೆ ಸ್ಟ್ಯಾಂಡ್ದು. ಎಲ್ಲ ಸುಮಾರು ಹೊತ್ತು ನೋಡಿದ ಮೇಲೆ ಏನು ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಅಲ್ಲಿ ಮಾರ್ಕೆಟಲ್ಲಿ ಜಾಗನೂ ಇರಲಿಲ್ಲ ಓಪನ್ ಮಾಡಿ ಎಲ್ಲ ಮಾಡ್ಬೇಕಂತಂದರೆ. ಅದಕ್ಕೋಸ್ಕರ ಮನೆಯಾಗ ತೊಗೊಂಡು ಬಂದಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಇದು ಲಾಕ್ ಇದೆ. ಇದು ಸ್ಕೂಟ್ರ್ ಲಾಕು, ಹ್ಯಾಂಡ್ ಲಾಕ್ ಆಗುತ್ತಲ್ಲ, ಇದು ಲಾಕು. ಇಷ್ಟು ಲಾಕ್ ಒಳಗಡೆ ಸೆನ್ಸರ್ ಇದೆ, 2 ಇದೆ ಸೆನ್ಸರ್. ಒಂದು ಕ್ಲೋಸಿಂಗ್ದು, ಒಂದು ಕ್ಲೋಸ್ ಆಗೋದಕ್ಕೆ, ಒಂದು ಓಪನ್ ಆಗೋದಕ್ಕೆ. ಆ ಸೆನ್ಸರ್ ಇದೆಯಲ್ಲ, ಅದು ಏನಾಗ್ತಾಯಿತ್ತು, ಮೋಟ್ರು ಅದು ಸ್ವಿಂಗ್ ಮಾಡ್ತಾಯಿಲ್ಲ ಲಾಕಿಗೆ. ಅದಕ್ಕೋಸ್ಕರ ಗಾಡಿ ಮೂವ್ ಆಗ್ತಿರಲಿಲ್ಲ, ಪಾರ್ಕಿಂಗ್ ಮೋಡಲ್ಲೇ ಇರ್ತಾಯಿತ್ತು. ಇಷ್ಟೆಲ್ಲ ಓಪನ್ ಮಾಡಿದ್ದೀನಿ, ನೋಡ್ಬೋದು ನೀವು. ಸ್ಪ್ಯಾನರ್ ಗಿನರೆಲ್ಲ ಇಟ್ಟಿದ್ದೀನಿ. ಇಷ್ಟೊತ್ತು ರಿಪೇರ್ ಮಾಡಿದೆ. ಅಂದರೆ ಏನಾಗ್ತಿದೆ ಅಂತಂದರೆ, ಲಾಕ್ನ ನಾನು ಡಿಸೇಬಲ್ ಮಾಡಿಟ್ಟಿದ್ದೀನಿ. ಇದು ಒಂದು ಪಾಯಿಂಟ್ನ ತೆಗೆದಿದ್ದೀನಿ. ಅದರದ್ದು ತೆಗೆದು ಅಲ್ಲಿ ಸೆನ್ಸರ್ಗೆ ಒಂದು ಕಟ್ಟಿಗೆ ತುಂಡು ಅದರ ಒಳಗಡೆ ಮಧ್ಯದಲ್ಲಿಟ್ಟು ಲಾಕ್ ಮಾಡಿದ್ದೀನಿ. ಹಾಗೆ ಅದು ಪ್ರೊಸೆಸಿಂಗ್ ತುಂಬ ಹೊತ್ತಿತ್ತು. ಅದು ಏನು ಮಾಡಬೇಕಂತ ಗೊತ್ತಾಗ್ತಿರಲಿಲ್ಲ ನನಗೂ. ಅದೇನೋ ಜುಗಾಡ ಮಾಡಿ ಏನೇನೋ ಮಾಡಿ ಒಳಗಡೆ ಕ್ಲೋಸ್ ಮಾಡಿ ಒಟ್ಟಿಗೆ ಹಾಕಿದ್ದೀನಿ. ಇವಾಗ ಸ್ಕೂಟ್ರ್ ಒಂದು ರೌಂಡ್ ಹೋಗಿ ಬಂದೆ ಟ್ರೈಲು. ಇದೇ ಥರ ನನ್ನ ಮೊಬೈಲ್ ಐಫೋನ್ ನಂದು ಹಾಳಾಗಿದೆ. ಅದಕ್ಕೋಸ್ಕರ ಅದು ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದೆಲ್ಲ ಬೆಳಗ್ಗೆನೇ ಇವತ್ತು ಐಫೋನ್ ಸ್ಕ್ರೀನು ಹೋಗಿದೆ. ಅದಕ್ಕೋಸ್ಕರ ಅದು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬೇರೆ ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ಇದನ್ನು ನೀವು ಯಾರಾದರೂ ಕಮೆಂಟ್ ಮಾಡಿದ್ರೆ ನಾನು ಹೇಳ್ತೀನಿ. ಬೇಕಾದ್ರೆ ನಿಮ್ಗೆ ಏನೋ ಈ ಥರ ಸಮಸ್ಯೆ ಬಂದರೆ ಹೆಂಗೆ ಯಾವ ಥರ ನೀವು ಮಾಡ್ಬೋದು ಅಂಥೇಳಿ. ನನಗೂ ತೊಂದರೆ ಆಗಿತ್ತು. ಯಾಕಂತಂದರೆ ತಲೆ ಕೆಟ್ಟೋಗಿತ್ತು. ನಮ್ಮಲ್ಲಿ ಓಲಾ ಸರ್ವಿಸ್ ಸೆಂಟ್ರ್ ಒಂದು ಕ್ಲೋಸ್ ಆಗಿದೆ. ಓಲಾ ಸರ್ವಿಸ್ ಸೆಂಟ್ರೂ ಇಲ್ಲ. ನಾನು ಇಲ್ಲಿಂದ ಸುಮಾರು ಒಂದು 10-12 ಕಿಲೋಮೀಟ್ರ್ ಗಾಡಿನ ತೊಗೊಂಡು ಹೋಗಬೇಕು. ತೊಗೊಂಡು ಹೋಗೋದು ಕಷ್ಟ. ಆಮೇಲೆ ನೋಡಿದ್ರೆ ಅಲ್ಲಿ ಏನಂತಾರೆ, ಅದು ಸರ್ವಿಸ್ ಸೆಂಟ್ರು ಕ್ಲೋಸ್ ಇದೆ. ಏನಾದರೂ ಮಾಡಿ ನಾನೇ ಆನ್ ಮಾಡಬೇಕಂತ ಹೇಳ್ಬಿಟ್ಟು ಇದನ್ನೆಲ್ಲ ಓಪನ್ ಮಾಡಿದ್ದೀನಿ. ಇದನ್ನೆಲ್ಲ ಓಪನ್ ಮಾಡೋದೆಲ್ಲ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ಬೆಳಗ್ಗೆನೇ ನನ್ನ ಫೋನು ಡಿಸ್ಪ್ಲೇ ಹೋಗಿಬಿಟ್ಟಿದೆ. ಅದಕ್ಕೋಸ್ಕರ ಬೇರೆ ಮೊಬೈಲಲ್ಲಿ ವ್ಯವಸ್ಥೆ ಮಾಡಿಕೊಂಡು ಈ ಮೊಬೈಲಲ್ಲಿ ಶೂಟ್ ಮಾಡ್ತಿದ್ದೀನಿ. ಇದೆ. ಬಟ್ ಇದು ಸ್ವಲ್ಪ ಎಲ್ಲ ಈ ನಟ್ ಬೋಲ್ಟ್ಗಳು, ಇವು ಯಲಂಕಿ ನಟ್ಸ್ ಇದೆಯಲ್ಲ, ಇವು ಬೋಲ್ಟ್ಗಳೆಲ್ಲ ಸ್ವಲ್ಪ ತೆಗೆಯೋದು ಭಾಳ ಕಷ್ಟ ಇದೆ. ಇದು ಒಂದು ನಿಮ್ಮ ಹತ್ರ ಎಲ್ಲ ಸ್ಕ್ರೂ ಡ್ರೈವರೆಲ್ಲ ಕರೆಕ್ಟಾಗಿ ಇರಬೇಕು. ಲಾಂಗ್ ಸ್ಕ್ರೂ ಡ್ರೈವರು, ಯಲಂಕಿ ಎಲ್ಲ ಇರಬೇಕು. ಅಂದಾಗ ನೀಟಾಗಿ ಓಪನ್ ಮಾಡ್ಬೋದು. ಇಲ್ಲಾಂತಂದರೆ ಇಲ್ಲಿ ನೋಡ್ಬೋದು, ಆ ಲಾಕ್ ಓಪನ್ ಮಾಡಬೇಕಂದ್ರೆ ಇಲ್ಲೊಂದು ಮಧ್ಯದಲ್ಲಿ ಒಂದು ನಟ್ ಬೋಲ್ಟ್ ಇದೆ. ಅದು ನಿಮ್ಗೆ ಕಾಣ್ತಿದೆಯಲ್ಲೋ ಗೊತ್ತಿಲ್ಲ, ಇಲ್ಲಿದೆ ಇದು. ಇಲ್ಲಿದೆ, ಇಲ್ಲಿ ಕಾಣಲ್ಲ. ಇಲ್ಲಿ ಓಪನ್ ಇದೆ ನೋಡಿ. ಅಲ್ಲಿ ನಾನು ನಟ್ ಬೋಲ್ಟ್ ಹಾಕಿಲ್ಲ ಇವಾಗಿನ್ನು. ಅಲ್ಲಿ ಓಪನ್ ಮಾಡೋದು ಕಷ್ಟ, ನಟ್ ಬೋಲ್ಟ್ ಹಾಕೋದು ಕಷ್ಟ. ಅದಕ್ಕೆ ಅಲ್ಲಿ ಯಲಂಕಿ ಸ್ಪ್ಯಾನರು ಉದ್ದಂದು ಬೇಕು. ಅದಕ್ಕೆ ಸ್ವಲ್ಪ ಲೆಂತ್ ಇದ್ದರೆ ಓಪನ್ ಮಾಡೋಕ್ಕಾಗುತ್ತೆ. ಆ ಥರದ್ದು ನನ್ನ ಕಡೆ ಇಲ್ಲ. ನಾರ್ಮಲಾಗಿ ಈ ಥರ ಯಲಂಕಿಗಳಿದ್ದು ನನ್ನ ಹತ್ರ ಈ ಥರ ಇದೆ. ಇದರಿಂದ ತೆಗೆಯೋದು ಕಷ್ಟ, ಹಾಕೋದು ಕಷ್ಟ, ಈ ಥರ. ಅದಕ್ಕೆ ಅಲ್ಲಿ ಅವ್ನು ನಟ್ ಬೋಲ್ಟ್ ಹಾಗೆ ಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ ಇವಾಗ. ಅದು ಹಾಕ್ಬೋದು, ಬಟ್ ತುಂಬ ಒದ್ದಾಡ್ಕೊಂಡು ಹಾಕಬೇಕು. ಅದಕ್ಕೋಸ್ಕರ ಬಿಟ್ಟಿದ್ದೀನಿ. ಈ ಥರ ಇದೆ. ಇಲ್ಲಿ ನೋಡ್ಬೋದು ನೀವು, ಇಷ್ಟು ತುಂಬ ಸ್ಟ್ರಗಲ್ ಮಾಡಿಕೊಂಡು ನಟ್ ಬೋಲ್ಟ್ನ ಹಾಕಬೇಕು. ನಟ್ ಬೋಲ್ಟ್ ಹಾಕೋದಕ್ಕೆ ಇಷ್ಟು ಕಷ್ಟ ಆಗುತ್ತೆ. ಇಲ್ಲಿ ಯಾವನು ಇವನು ಓಲಾ ಸ್ಕೂಟ್ರದವನು ಅಂತೀನಿ ನಾನು. ಇಷ್ಟು ರಗಳೆಯಲ್ಲಿ ನಟ್ ಬೋಲ್ಟ್ನ ಇಡೋದು ಏನು ಅವಶ್ಯಕತೆ ಅಂತ. ಆಫ್ಟರ್ ಸರ್ವಿಸ್ ಮಾಡಲೇಬಾರ್ದಂತ ಈ ಥರ ನಟ್ ಬೋಲ್ಟ್ ಇಟ್ಟಿದ್ದೀವಿ ನಾವು. ಒಂದು ಸಲ ಫಿಟ್ಟಿಂಗ್ ಮಾಡಿಬಿಟ್ರೆ ಮುಗೀತು ಅಂದ್ಕೊಂಡ್ಬಿಟ್ಟಾನೆ ಅವನು. ಏನು ರಿಪೇರ್ ಬರೋದಲ್ವ ಪಾರ್ಟ್ಸು. ಒಂದು ಇಲ್ಲಿ ಹಾಕಬೇಕು. ಈಗ ಇಲ್ಲಿ ಒಂದು ನಟ್ಟು, ಈ ನಟ್ ಟೈಟ್ ಮಾಡಬೇಕು. ನಿಮಗೆ ಓಪನ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಇವಾಗ ತೋರಿಸ್ತಿದ್ದೀನಿ. ಒಂದು ನಟ್ಟು ಇಲ್ಲಿಂದ ಓಪನ್ ಮಾಡಬೇಕು. ಒಂದು ಈ ಕಡೆ ಸೇಮ್ ಈ ಕಡೆ ಒಂದು ನಟ್ಟಿದೆ, ಈ ಕಡೆ ಆನ್ ಮಾಡಬೇಕು.
ನೀವು ಸ್ವಲ್ಪ ಇದ್ರ ನಾಲೆಜ್ ಇದ್ದರೆ ಮಾತ್ರ ಓಪನ್ ಮಾಡಿ, ಇಲ್ಲಾಂದರೆ ತುಂಬ ಕಷ್ಟ. ಒಳಗಡೆ ಎಲ್ಲ ಚೂರು ವೈರಿಂಗಲ್ಲಿ, ಆಮೇಲೆ ಈ ನಟ್ ಬೋಲ್ಟು ಓಪನ್ ಮಾಡಿ ನಾನು ಮತ್ತೆ ರಿಪೀಟ್ ಸರಿಯಾಗಿ ಹಾಕ್ತೀನಿ ಅನ್ನೋಂಗಿದ್ರೆ ಅಷ್ಟೇ ನೀವು ಓಪನ್ ಮಾಡ್ಕೊಳ್ಳಿ ಸ್ಕೂಟ್ರನ್ನ. ಇಲ್ಲಾಂದರೆ ಯಾರ್ಯಾರು ಗೊತ್ತಿದ್ದವ್ರ ಕಡೆ ಮಾಡಿಸಿ, ಇಲ್ಲಾಂದರೆ ಸರ್ವಿಸ್ ಸೆಂಟ್ರಿಗೆ ತೊಗೊಂಡು ಹೋಗಿ ಅಂತ ಹೇಳ್ತೀನಿ. ಸ್ವಲ್ಪ ಈ ಥರ ಕ್ಲೀನ್ ಮಾಡ್ಕೊಂಡ್ರೆ ನೀಟಾಗಿರುತ್ತೆ. ಪದೇ ಪದೇ ಓಪನ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಯಾವಾಗ ಓಪನ್ ಮಾಡಿರ್ತೀವೋ ಆವಾಗಲೇ ಒಂಚೂರು ಧೂಳುಗಳೆಲ್ಲ ಹೊಡ್ಕೊಂಬಿಟ್ರೆ ಕ್ಲೀನ್. ಈ ಥರ ಇಂಡಿಕೇಟ್ರು, ಕಪ್ಲರು ಈ ಥರ ಒಂದು ಕ್ಲಿಪ್ ಮಾಡಿಬಿಟ್ರೆ ಮುಗೀತು. ಆಮೇಲೆ ಇಲ್ಲಿ ಇದೆ ನೋಡಿ ಈ ಥರದ್ದು, ಇದು ಸೇಮ್ ಇಲ್ಲೊಂದು ಇಷ್ಟು ಹಾಕಿಬಿಟ್ರೆ ಆಯಿತು. ಓಕೆ, ಇವಾಗ ಇದನ್ನ ಈ ಥರ ಲಾಕ್ ಮಾಡಿ ನೋಡಿ ಕರೆಕ್ಟಾಗಿ ಕೂರಿಸ್ಬೇಕು. ಈ ಥರ ಇಲ್ಲಿ ಲಾಕ್ಸ್ ಎಲ್ಲ ಇದೆ ನೋಡಿ, ಇದು ಈ ಥರ ಇಲ್ಲಿ ತೋರಿಸಿ, ಇಲ್ಲಿ ಇಲ್ಲಿ ಈ ಲಾಕ್ಗಳನ್ನ ನೀಟಾಗಿ ಅಲ್ಲಿ ಹೋಗಿ ಕೂತ್ಕೋಬೇಕಷ್ಟೆ, ಮತ್ತೇನಿಲ್ಲ. ಟೈಮ್ ಇದ್ದರೆ ನೀವು ತೊಳೆದು ಹಾಕಿ ಪರವಾಗಿಲ್ಲ, ಇಲ್ಲ ಈ ಥರ ಒಂಚೂರು ಬ್ರಷ್ ಹೊಡ್ಕೊಂಬಿಡ್ರಿ ಪರವಾಗಿಲ್ಲ. ಧೂಳು ಹೋದರೆ ಸಾಕು, ಒಟ್ಟಿಗೆ ಸ್ವಲ್ಪ ಕ್ಲೀನ್ ಆದರೆ ಸಾಕು. ಈ ಲಾಕ್ನ ಇಲ್ಲಿ ಹಾಕಿ ಪ್ರೆಸ್ ಮಾಡಿದ್ರೆ ಈ ಥರ ಕೂತ್ಕೊಳ್ಳುತ್ತೆ. ಇಷ್ಟಾದರೆ ಓಕೆ ಆಯಿತು. ಇದು ಸೇಮ್ ಆಯಿತು, ಫಿನಿಶ್. ಥ್ಯಾಂಕ್ ಯು.